ಪ್ರತಿನಿತ್ಯ ದೂರುಗಳು ಬರ್ತಾನೆ ಇದೆ. ಬೀದಿ ನಾಯಿ ತೊಂದರೆ ಕೊಡ್ತಾ ಇದೆ. ಈಗ ನಾವು ಸುಮಾರು 15-20 ವರ್ಷದ ಹಿಂದೆ ಯಾವುದು ಕೂಡ ಬೀದಿ ನಾಯಿಯನ್ನ ನಾವು ಹತ್ಯೆ ಮಾಡುವಾಗಿಲ್ಲ ಅನ್ನುವಂಥ ತೀರ್ಮಾನವನ್ನ BMT ಇದ್ದಾಗಲೇ ಮಾಡಿದ್ದೇವೆ. ಸೊ ಅದನ್ನ ಇಲ್ಲಿವರೆಗೂ ಕೂಡ ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ಪರ್ಯಾಯವಾಗಿ ಸಂತಾನಹರಣ ಅಂದ್ರೆ ABC ಕಾರ್ಯಕ್ರಮವನ್ನ ಶುರು ಮಾಡಿ ಎಷ್ಟು ವರ್ಷ ಆಗಿದೆ ನಮಗೆ ಗೊತ್ತಿಲ್ಲ. ಸೊ ಇವತ್ತು ಸಭೆಯಲ್ಲಿ ಮೊದಲನೇ ಪ್ರಶ್ನೆ, ನೀವು ABC ಆರಂಭ ಮಾಡಿದ ಯಾವಾಗ? ಅಂದ್ರೆ ಅವುಗಳ ಏನು ರಿಪ್ರೊಡಕ್ಷನ್ ಅನ್ನ ಕಂಟ್ರೋಲ್ ಮಾಡೋ ಕಾರ್ಯಕ್ರಮ ಆರಂಭ ಮಾಡಿದ್ದು ಯಾವಾಗ, ಯಾವ ವರ್ಷ? ಅಲ್ಲಿಂದ ಈ 26ನೇ ಇಸ್ವಿವರೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? ನಿಮ್ಮ ರೆಕಾರ್ಡ್ ಪ್ರಕಾರ ಎಷ್ಟು ಇಲ್ಲಿವರೆಗೂ ನಾಯಿಗಳಿಗೆ ನೀವು ಅವುಗಳ ಸಂತಾನ ಹರಣ ಚಿಕಿತ್ಸೆಯನ್ನ ಮಾಡಿದ್ದೀರಿ? ನೀವು ದಾಖಲೆಯಲ್ಲಿ ಹೇಳುವಷ್ಟು ಸಂತಾನ ಹರಣ ಚಿಕಿತ್ಸೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೀದಿ ನಾಯಿಗಳ ಸಂಖ್ಯೆ ಎಷ್ಟಿರ್ಬೇಕಾಗಿತ್ತು ಬ್ಯಾಂಗ್ಳೂರಲ್ಲಿ? ವಾಸ್ತವದಲ್ಲಿ ಎಷ್ಟಿದೆ? ಹಿಂದೆ ಎಷ್ಟೆಷ್ಟು ವರ್ಷಗಳಲ್ಲಿ, ಯಾವ ವರ್ಷದಲ್ಲಿ ನಾವು ಬೀದಿ ನಾಯಿಗಳ ಗಣತಿಯನ್ನ ಮಾಡಿದ್ದೇವೆ, ಸೆನ್ಸಸ್ ಮಾಡಿದ್ದೇವೆ? ಒಂದು 2-3 ವರ್ಷ ಹಿಂದೆ ಒಂದು ಆಗಿದೆ ಅಂತ ನಾನು ಅನ್ಕೊಳ್ತೇನೆ. 2013ರಲ್ಲಿ ಬಹುಶಃ ಒಂದಾಗಿರ್ಬೋದು, 2023ರಲ್ಲಿ ಒಂದಾಗಿದೆ, 2004-05ರಲ್ಲೂ ಕೂಡ ಆಗಿದೆ. ಆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೀವು ಎಷ್ಟು ನಾಯಿಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ದೀರಾ? ಅದು ನೀವು ನಿಜವಾಗೂ ಮಾಡಿದ್ರೆ ಇಷ್ಟೊತ್ತಿಗೆ ಡಾಗ್ ಪಾಪ್ಯುಲೇಷನ್, ಬೀದಿ ನಾಯಿ ಸಂಖ್ಯೆ ಎಷ್ಟಾಗಬೇಕಾಗಿತ್ತು? ದುಡ್ಡು ಎಷ್ಟು ಖರ್ಚಾಗಿದೆ? ಎಷ್ಟಕ್ಕೆ ನೀವು ಸಂತಾನಹರಣ ಮಾಡಿದ್ದೀರಿ ಅಂತ ಲೆಕ್ಕ ಕೊಟ್ಟಿದ್ದೀರಿ? ಹಾಗಿದ್ರೆ ಈ ಬೀದಿ ನಾಯಿಗಳ ಸಂಖ್ಯೆ ಇವತ್ತಿಗೂ ಇಷ್ಟೇ ಆಗಿದೆ. ಸಿಂಪಲ್ ಕ್ವೆಶ್ಚನ್. ಸೊ ಇದು ನಾನು ಅನಿಮಲ್ ಹಸ್ಬೆಂಡ್ರಿ ಇಲಾಖೆ ಬಗ್ಗೆ. ಇನ್ನ ಗಿಡ ನೆಡುವ